ಫಾರ್ಮ್ ಲ್ಯಾಂಡ್ ಏನಂತಂದ್ರೆ ಇದು ಒಟ್ಟು 3,500 ಸ್ಕ್ವೇರ್ ಫೀಟ್ ಬರುತ್ತೆ. ಒಂದು 3.25 ಗುಂಟೆ ಬರುತ್ತೆ ಒಂದೊಂದು ಫಾರ್ಮ್ ಲ್ಯಾಂಡ್. 5 ಲಕ್ಷ ಕೊಟ್ರೆ ಒಂದು 6 ತಿಂಗಳು ಕಾಲಾವಕಾಶ ಕೊಡ್ತೀವಿ. ತಿಂಗಳ ಕಟ್ಕೊಂಡು ಹೋಗ್ಬೋದು. ಹೆಂಗ್ ಹರಿತಾ ಇದೆ ಕಾವೇರಿ ನೀರು. ನಿಮ್ಗೆ ಯಾರು ಫಾರ್ಮ್ ಲ್ಯಾಂಡ್ ತಗೋತೀರಿ ಪಕ್ಕದಲ್ಲೇ ನೀರಿದೆ, ನೀರಿಗೆ ಏನು ತೊಂದರೆ ಏನಿಲ್ಲ. ನಿಮಗೆ ಈ ಥರದ ನೀರಿರೋ ಸೌಕರ್ಯ ನಿಮ್ಗೆ ಎಲ್ಲೂ ಬೇರೆ ಕಡೆ ಸಿಗೋದು ಕಷ್ಟ ಇದೆ. ರಸ್ತೆ ಗೌರ್ಮೆಂಟ್ ರಸ್ತೆನೇ 33 ಅಡಿ ರಸ್ತೆ ಇದೆ. ನಮ್ಮ ಲೇಔಟ್ ಇಂದನೇ ಕನೆಕ್ಟ್ ಆಗುತ್ತೆ. 33 ರಸ್ತೆ ಇದೆ. ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆದ 10 days ಅಲ್ಲಿ ನಿಮ್ಮ ಹೆಸರಿಗೆ ಖಾತೆ ಬರುತ್ತೆ. ಇಲ್ಲಿಂದ ಒಂದು 200-300 ಮೀಟರ್ಗೆ ಒಂದು 300 ಮೀಟರ್ಗೆ ಬುಲೆಟ್ ಟ್ರೈನ್ಗೆ ಮಾರ್ಕಿಂಗ್ ಆಗೈತೆ. ಮದ್ದೂರು ಚನ್ನಪಟ್ಟಣ ಮಧ್ಯೆ ಸ್ಟಾಪ್ ಇದೆ ಅಂತಾನು ಒಂದಿದೆ. ಅದರಲ್ಲಿ ಬೆಂಗಳೂರಿಂದ ನಿಮಗೆ 1 hour ಇಲ್ಲಿ ಇರ್ಬೋದು ಈ ಜಾಗದಲ್ಲಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ನಾವು ಇವತ್ತಿರೋದು ಮದ್ದೂರಲ್ಲಿ ರಾಣಿ ಐಶ್ವರ್ಯ ನಗರ 4ನೇ ಹಂತ. ಸೊ ಅಲ್ಲೇ ನೋಡ್ತಾ ಇದ್ದೀರಾ, ಕೇವಲ 9 ಲಕ್ಷಕ್ಕೆ ಸೈಟ್ ಜೊತೆಗೆ ಮನೆ ಕಟ್ಕೊಟ್ಟಿದ್ದಾರೆ. ಸೊ ಸತೀಶ್ ಸರ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಮ್ಮ ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಇವ್ರ ಜೊತೆಗೆ ಮಾಡಿದ್ದೀವಿ. ಸೊ ಇವರು ಇವತ್ತೇ ಒಂದು ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ. ಸತೀಶ್ ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಅಲ್ಲೇ ಜಾಗ ಹತ್ರ ಹೋಗಿ ಬನ್ನಿ. ಎಲ್ಲ ಅನ್ಲಾಕ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ತೆ. ಮತ್ತೆ ನಮ್ಮ ರಾಣಿ ಐಶ್ವರ್ಯ ಬಿಲ್ಡರ್ಸ್ ಅಂಡ್ ಟೌನ್ಶಿಪ್ ಡೆವಲಪರ್ಸ್ನ ಇಲ್ಲಿವರೆಗೆ ಬೆಂಬಲಿಸ್ಕೊಂಡಿರುವಂಥ ವೀಕ್ಷಕರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 1.2 ಕಿಲೋಮೀಟರ್ ಇದೆ. ಅಂದರೆ 1.2 ಕಿಲೋಮೀಟರ್ ಇರೋದು. ನಾವು ಆಲ್ರೆಡಿ 1 ಕಿಲೋಮೀಟ್ರಲ್ಲಿ ಒಂದು 9 ಲಕ್ಷಕ್ಕೆ ಮನೆ ಕೊಟ್ಟಿದ್ದೀವಿ. ಕುದುರೆಗುಂಡಿ KMF ಡೈರಿ ಇದೆಯಲ್ಲ ಬೆಂಗಳೂರು ಮೈಸೂರು ರೋಡಲ್ಲಿ, ಆ ಎದುರುಗಡೆ ಲೇಔಟು ಅಂತ ತೋರಿಸಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ನೀವು ಯಾವಾಗಲೂ ಕೇಳ್ತಾ ಇದ್ದೀವಿ. ಸುಮಾರು ಈಗ ಆಲ್ರೆಡಿ ಹೆಚ್ಚು ಕಮ್ಮಿ 7-8 ತಿಂಗಳಾಯ್ತು ನಾವು ವಿಡಿಯೋ ಮಾಡಿ. ಯಾವುದು ಎಲ್ಲ ಸೋಲ್ಡ್ ಔಟ್ ಆಗಿ ಯಾವುದೂ ಇರಲಿಲ್ಲ. ನಮ್ಮ ಹತ್ರ ಎಲ್ಲ ಪ್ರಾಜೆಕ್ಟು ಮುಗಿದಿತ್ತು. ಈಗ ಎಲ್ಲರೂ ಕೇಳ್ತಾ ಇದ್ರು, ಎಲ್ಲ ಥರದ ಪ್ರಾಜೆಕ್ಟು ಮಾಡ್ತಾಯಿದ್ವಿ, ರನ್ನಿಂಗ್ ಮಾಡ್ತಾಯಿದ್ವಿ. ಇವಾಗ ಅಂದರೆ ಜಾಗಗಳು ಹುಡುಕಿ ಎಲ್ಲ ಸೆಟ್ ಮಾಡಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಟೈಮ್ ತಗೋತೆಲ್ಲ. ಈಗ 1.2 ಕಿಲೋಮೀಟರ್ಸಲ್ಲಿ ಇದೆ ಇದು. ನಮ್ದು ಆಲ್ರೆಡಿ 9 ಲಕ್ಷಕ್ಕೆಲ್ಲ ಮನೆ ಕೊಟ್ಟು ಪಕ್ಕದಲ್ಲಿ ಈಗ 100 ಮೀಟ್ರೂ ಇಲ್ಲ. ಇಲ್ಲಿ ಒಂದು 200 ಅಡಿ ಆಗ್ಬೋದು ಅಷ್ಟೇ. ಇಲ್ಲಿ ಪಕ್ಕದಲ್ಲಿದೆ, ನೀವು ವಿಡಿಯೋ ತಗೋಬೋದು. ಅದನ್ನ ಮನೆಗಳು ಆಗಿದೆ. 24 hour ಕರೆಂಟ್ ಬಂದಿದೆ. ಇಲ್ಲಿ ಫಾರ್ಮ್ ಲ್ಯಾಂಡ್ ಇದು. ಫಾರ್ಮ್ ಲ್ಯಾಂಡ್ ಏನಂತಂದ್ರೆ ಇದು ಒಟ್ಟು 3,500 ಸ್ಕ್ವೇರ್ ಫೀಟ್ ಬರುತ್ತೆ. ಒಂದು 3.25 ಗುಂಟೆ ಬರುತ್ತೆ ಒಂದೊಂದು ಫಾರ್ಮ್ ಲ್ಯಾಂಡ್. ಬೇಕು ಅಂದರೆ 6.25 ಗುಂಟೆನೂ ತಗೋಬೋದು. ಒಂದು ಸ್ಕ್ವೇರ್ ಫೀಟ್ಗೆ 450. ಅಲ್ಲಿ ಆಲ್ರೆಡಿ 1,000 ರೂಪಾಯಿಗೂ ಕೊಡ್ತಾ ಇದೀವಿ ನಾವು. 1,000 ರೂಪಾಯಿಗೆ ಸೇಲ್ ಮಾಡಿದ್ದೀವಿ ಲಾಸ್ಟಲ್ಲಿ. ಎಲ್ಲ ಚಿಕ್ಕ ಸೈಟ್ಗಳಾಗಿ ಅವಾಗ ಸೈಟ್ ಸೇಲ್ ಮಾಡಿದ್ದೀವಿ. ಇದು ಈಗ ಬರೀ 450 ರೂಪಾಯಿಗೆ ಫಾರ್ಮ್ ಲ್ಯಾಂಡ್ ಕೊಡ್ತಾ ಇದೀವಿ. 3,500 ಸ್ಕ್ವೇರ್ ಫೀಟು ಮಿನಿಮಮ್ ಅಷ್ಟು ತಗೊಳ್ಳೇಬೇಕು. ಮಿನಿಮಮ್ 3,500 ಸ್ಕ್ವೇರ್ ಫೀಟ್ ತಗೋಬೇಕು. ಜಾಸ್ತಿನೂ ತಗೋಬೋದು ಬೇಕಂದ್ರೆ ಅವರು. ಬಟ್ ಎಲ್ಲ ಕಡೆ 5,500 ಸ್ಕ್ವೇರ್ ಫೀಟ್ ಇದಾಗುತ್ತೆ. ಇಲ್ಲಿ 3,500 ಹೆಂಗ್ ಸಿಗ್ತಾ ಇದೆ ಅಂದ್ರೆ, ಇವರು ಜನಗಳು ಅವ್ರದ್ದು ಫ್ಯಾಮಿಲಿ ಪಾರ್ಟೇಷನ್ ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ. ಹಂಗಾಗಿ ಅವ್ರ ಫ್ಯಾಮಿಲಿ ಪಾರ್ಟೇಷನ್ 3.25 ಗುಂಟೆ ಬಂದಿದೆ ಅವ್ರಿಗೆ. 3.25 ಗುಂಟೆ ಸಿಗುತ್ತೆ. ಒಬ್ಬ 3.25 ಗುಂಟೆ ಸಿಗುತ್ತೆ. ಸ್ಕ್ವೇರ್ ಫೀಟ್ ಬಂದು 3,500 ಸ್ಕ್ವೇರ್ ಫೀಟ್ ಆಗುತ್ತೆ. 450 ಹಂಗೆ 15,75,000 ರೂಪಾಯಿ ಆಗುತ್ತೆ. ಅವರು 5 ಲಕ್ಷ ಕೊಟ್ರೆ ಒಂದು 6 ತಿಂಗಳು ಕಾಲಾವಕಾಶ ಕೊಡ್ತೀವಿ. ತಿಂಗಳ ಕಟ್ಕೊಂಡು ಹೋಗ್ಬೋದು. ಆ ಥರ ಸಿಸ್ಟಮ್. 6ರಿಂದ 8 ತಿಂಗಳು ಕಾಲಾವಕಾಶ ಕೊಡ್ತೀವಿ. ಮಂತ್ಲಿ ಬೇಕಂದ್ರೆ 50,000 1 ಲಕ್ಷ ಅವ್ರು ಎಷ್ಟಾಯ್ತು ಅಷ್ಟು ಕಟ್ಕೊಂಡು ಹೋಗ್ಲಿ. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದೇನಂದ್ರೆ, ನಾವು ಕಾಂಪೌಂಡ್ ಬೇಕಾದ್ರೆ ಅವ್ರು ಕೇಳಿದ್ರೆ ಒಂದು 70,000 ಖರ್ಚಾಗುತ್ತೆ ಒಂದೊಂದು ಪಾರ್ಟ್ಗೆ. ಹಾಕೊಡ್ತೀವಿ ನಾವು ರೆಡಿಮೇಡ್ ಕಾಂಪೌಂಡು. ಆ 4ಕ್ಕೂ ಈಗ ಇದರಲ್ಲಿ ಮಧ್ಯ ರೋಡ್ ಏನು ಕಳಿಯಲ್ಲ. ರಸ್ತೆ ಗೌರ್ಮೆಂಟ್ ರಸ್ತೆನೇ 33 ಅಡಿ ರಸ್ತೆ ಇದೆ. ನಮ್ಮ ಲೇಔಟ್ ಇಂದನೇ ಕನೆಕ್ಟ್ ಆಗುತ್ತೆ. 33 ರಸ್ತೆ ಇದೆ. ಈ 3.5 ಗುಂಟೆ 4 ಪಾರ್ಟ್ಗೂ ಬರೀ 4 ಸೈಟ್ ಇರೋದಿಲ್ಲ. 4 ಇರೋದಿಲ್ಲ, ಎಲ್ಲ ಖಾಲಿಯಾಗಿದೆ. 4 ಸೈಟ್ ಇರೋದು. ಆ 4 ಸೈಟ್ಗೂ ಗೌರ್ಮೆಂಟ್ ರಸ್ತೆನೇ ಅಟ್ಯಾಚ್. ಏನು ರಸ್ತೆ ಏನು ಪ್ರೈವೇಟ್ ಆಗಿ ಏನು ಬಿಟ್ಕೊಂಡು ಏನು ಇದು ಮಾಡಿಲ್ಲ. ಗೌರ್ಮೆಂಟ್ ರಸ್ತೆನೇ ಅಟ್ಯಾಚ್ ಇರುತ್ತೆ 4 ಪಾರ್ಟ್ಗೂ. ಬೇಕು ಅಂದ್ರೆ ಡಬಲ್ ಆರು ತಗೊಳ್ಳಿ. ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ನೀರು ಪಕ್ಕದಲ್ಲೇ ಇದೆ. ನೀರು ಅದನ್ನ ನೀವು ವಿಡಿಯೋ ಇಟ್ಕೊಂಡಿರಿ. ಜಮೀನ್ ಪಕ್ಕದಲ್ಲೇ, ಈ ಲ್ಯಾಂಡ್ ಪಕ್ಕದಲ್ಲೇ ನೀರಿದೆ. ನಿಮ್ಗೆ ಎಲ್ಲರೂ ನೀರು ತಗೋಬೇಕು ಅಂದ್ರೆ ಬೇರೆ ಕಡೆ ಎಲ್ಲ ಡ್ರೈ ಲ್ಯಾಂಡ್ ಸಿಗುತ್ತೆ. ಇಲ್ಲಿ ನೀರಿದೆ. ಮತ್ತೆ ಅವ್ರು ಬೇಕು ಅಂದ್ರೆ ಫಾರ್ಮ್ ಹೌಸ್ ಮಾಡ್ಕೊಡ್ತೀವಿ. ಫಾರ್ಮ್ ಹೌಸ್ ನೀವೇ ಮಾಡ್ಕೊಡ್ತೀವಿ. ಬೇಕಂದ್ರೆ ಅವ್ರಿಗೆ ಎಸ್ಟಿಮೇಟ್ ಕೊಡ್ತೀವಿ. ರೆಡಿಮೇಡ್ ಕಾಂಪೌಂಡ್ ಫಾರ್ಮ್ ಹೌಸ್ ಬೇಕಾ, ಇಲ್ಲ ನಾವಿಲ್ಲಿ ಮನೆ ಕಟ್ಟಿದೀವಿ ಆ ಥರದ ಫಾರ್ಮ್ ಹೌಸ್ ಬೇಕಾ ಕೇಳಿದ್ರೆ ಅವರು ನಾವು ಅದನ್ನು ಮಾಡ್ಕೊಡ್ತೀವಿ. ಅವ್ರು ಎಸ್ಟಿಮೇಟ್ ಕೊಟ್ಬಿಟ್ಟು ಕೇಳಿದ್ರೆ ಅಷ್ಟು ಒಂದು 6ರಿಂದ 8 ತಿಂಗಳೊಳಗಡೆ ಅದನ್ನು ಮಾಡ್ಕೊಡ್ತೀವಿ ಬೇಕಂದ್ರೆ. ಆಮೇಲೆ ಇನ್ನೊಂದು ವೀಕ್ಷಕರಿಗೆ ಒಂದು ಮನವಿ ಏನಂತಂದ್ರೆ, ಎಲ್ಲರಿಗೂ ಗೊಂದಲ ಇದೆ, ಅದೊಂದು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ.
ಈ ಖಾತ ಏ ಖಾತ ಅದು ಎಲ್ಲರಿಗೂ ಗೊಂದಲ ಇದೆ. ಇದೀ ಖಾತನ ಇದೇ ಖಾತನ ಅಂತ ಬರುತ್ತೆ. ಪಾಪ ಅದು ಸಾರ್ವಜನಿಕರಿಗೆ ತಿಳುವಳಿಕೆ ಅಂದರೆ ಎಲ್ಲರಿಗೂ ತಿಳುವಳಿಕೆ ಇರಲ್ಲ. ನಿಮಗೆ ಫಾರ್ಮ್ ಲ್ಯಾಂಡ್ ಅಂದರೆ RTC, ಈಗ ನಿಮ್ಮ ಜಮೀನು ಏನಿರುತ್ತೆ ಅದಕ್ಕೆ ಈ ಖಾತ ಏನು ಬರಲ್ಲ. ಈ ಖಾತ ಏ ಖಾತ ಅಂತೇನು ಬರಲ್ಲ ಜಮೀನುಗಳಿಗೆ. ಇದು ಜಮೀನು RTC. ನಿಮ್ಮ ಜಮೀನು ಊರಲ್ಲಿ ಜಮೀನು ಹೆಂಗಿರುತ್ತೆ ಹಂಗೆ ಇದು. ನಿಮ್ಮ ಜಮೀನಲ್ಲಿ ನೀವು ಫಾರ್ಮ್ ಹೌಸ್ ಕಟ್ಕೋಬೋದು. ಅದಕ್ಕೀಗ ಕರೆಂಟ್ ಕೊಡದೆ ನಿಲ್ಲಿಸಿದ್ರು ಅಂತ ಗೊಂದಗಳಿತ್ತು. ಈಗ ಕೊಡ್ತಾ ಇದ್ದಾರೆ ಕರೆಂಟು. ಇವಾಗ ಕರೆಂಟ್ ಕೊಡ್ತಾ ಇದ್ದಾರೆ, ಕರೆಂಟ್ ಕೊಡ್ತಾರೆ. ಬೇಕಾದ್ರೆ ನಾವೇ ಕೊಡಿಸ್ತೀವಿ ಅದನ್ನ ಕರೆಂಟ್ನು. ಅದಕ್ಕೆ ಮನೆ ಕಟ್ಕೊಂಡ್ರು ಇಲ್ಲಿ ಸ್ಥಳೀಯ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿಯಿಂದ ಮನೆ ಕಟ್ಕೊಂಡ್ರೆ ಅವರು ಕರೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಫಾರ್ಮ್ ಹೌಸಲ್ಲಿ ಒಂದು ಚಿಕ್ಕದ ಅವ್ರ ಫಾರ್ಮ್ ಹೌಸ್ ಕಟ್ಕೊಳ್ಳೋ ಮನೆ ಕಟ್ಕೊಂಡ್ರೆ ಫಾರ್ಮ್ ಕೊಡಿ ಅಂತ ಐತೆ. ಒಂದು ಸುತ್ತಲೇ ಹೊಡೆಸೋದೆ ಸರ್ಕಾರ. ಕರೆಂಟು ಕೊಡಿಸ್ತೀವಿ, ಅದನ್ನ ತೊಂದರೆ ಏನಿಲ್ಲ. ಜೊತೆಗೆ ನಿಮಗೆ ಫಾರ್ಮ್ ಲ್ಯಾಂಡು ಬೇಕು ಅಂದರೆ ಫಾರ್ಮ್ ಲ್ಯಾಂಡು ತಗೊಳ್ಳಿ. ಇನ್ನೊಂದು 15 ದಿವಸದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಏ ಖಾತ ಆ್ಯಂಡ್ ಈ ಖಾತ ಆಗೋ ಸೈಟು ಸಾಲ ಸಿಗುವಂಥ ಸೈಟು ಅದನ್ನು ನಿಮಗೆ ಒಂದು 15-20 ದಿವಸದಲ್ಲಿ ಎಲ್ಲ ರೆಡಿ ಆಯ್ತಾ ಇದೆ ಕನ್ವರ್ಷನ್ ಆಗಿ. ಅದನ್ನು ಒಂದು ಪ್ರಾಜೆಕ್ಟ್ ಕೊಡ್ತೀವಿ. ಇನ್ನೊಂದು ಒಂದು ಇದು ಪ್ರಾಜೆಕ್ಟು ಇದೆ. ಒಂದು ಸಣ್ಣದು ಬೇಕು ಅಂದರೆ 5 ಲಕ್ಷ ರೂಪಾಯಿ ಸೈಟ್ ಬೇಕು ಅಂತಂದರೆ ಅದನ್ನು ಫಾರ್ಮ್ ಲ್ಯಾಂಡೇ ಇದೆ. ಅದು ಆಲ್ರೆಡಿ ಅವರು ಪಟೇಷನ್ ಮಾಡ್ಕೊಂಡಿದ್ದಾರೆ. ಅವರು ಒಂದು 20 ಜನ ಕುಟುಂಬ ಇದ್ದಾರೆ. ಸಣ್ಣದ 20 ಜನ 20 ಸೈಟ್ ಮಾಡ್ಕೊಂಡಿದ್ದಾರೆ ಸಣ್ಣದು. ಅದಕ್ಕೆ ಅವಕಾಶ ಇದೆ ಫಾರ್ಮ್ ಲ್ಯಾಂಡಲ್ಲಿ. ಈಗ ಯಾರೋ ಪ್ರೈವೇಟಾಗಿ ಮಾಡ್ಕೊಳ್ಳೋದು ಅಂದರೆ ಅವಕಾಶ ಇಲ್ಲ. ಅವ್ರ ಫ್ಯಾಮಿಲಿಲ್ಲ ಆದರೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಈಗ 20 ಜನ ಮೆಂಬರ್ ಇದೆ. ಅವ್ರಿಗೆ ಜಮೀನು ಇದ್ದದ್ದು ಎಷ್ಟು ಅವ್ರು ಪಟೇಷನ್ ಮಾಡ್ಕೊಂಡಿದ್ದಾರೆ. ಅದನ್ನ ಬಂದರೆ ಇಲ್ಲಿ ಅದನ್ನು ತೋರಿಸ್ತೀವಿ. ಆ ಥರ ಬೇಕು ಅಂದರೆ ಒಂದು 5 ಲಕ್ಷಕ್ಕೆ ಬೇಕು ಅಂದರೆ 5 ಲಕ್ಷಕ್ಕೂ ಸೈಟ್ ಕೊಡ್ತೀವಿ ನಾವು. 5 ಲಕ್ಷಕ್ಕೂ ಇದೆ. 5 ಲಕ್ಷಕ್ಕೂ ಇದೆ. ಅದು ನಿಮಗೆ ಎಲ್ಲ ರೆಡಿ ಆಗ್ತಾ ಇದೆ. ರೆಡಿ ಆದಮೇಲೆ ಅದು ಕ್ಲೀನ್ ಮಾಡ್ಬಿಟ್ಟು ಲ್ಯಾಂಡ್ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಬೇಕಾದ್ರೆ ಬಂದಾಗ ಎಂಕ್ವೈರಿ ಮಾಡ್ಬೋದು. ಇಲ್ಲಿ ಬಹುಮುಖ್ಯವಾಗಿ ಜನಗಳಿಗೆ ಏನು ತಿಳಿಸ್ತಾ ಇದೀವಿ ಅಂದರೆ, ನಿಮಗೆ ಫಾರ್ಮ್ ಲ್ಯಾಂಡ್ ಅಂದ ತಕ್ಷಣ ಏ ಖಾತನ ಈ ಖಾತನ ಅಂತ ಗೊಂದಲ ಮಾಡ್ಕೋಬೇಡಿ. ನಿಮಗೆ ಏ ಖಾತ ಈ ಖಾತ ಬರೋದು ಸೈಟ್ಗಳಿಗೆ. ಈ RTCಗಳಿಗೆ ಏ ಖಾತ ಈ ಖಾತ ಬರೋಲ್ಲ. RTCನೇ ನಿಮಗೆ ವಿತಿನ್ 15 ಡೇಸಲ್ಲಿ 10 ಡೇಸಲ್ಲಿ 15 ಡೇಸು ಇಲ್ಲ, ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆದ 10 ಡೇಸಲ್ಲಿ ನಿಮ್ಮ ಹೆಸರಿಗೆ ಖಾತೆ ಬರುತ್ತೆ. ಓಕೆ, ಅದು ನೀವು ಆನ್ಲೈನಲ್ಲಿ ನೋಡ್ಕೋಬೋದು. ಈಗ ಎಲ್ಲನೂ ಟ್ರಾನ್ಸ್ಪರೆಂಟ್ ಮಾಡ್ತಾವ್ರೆ. ಈಗಿರುವಂಥ ಗೌರ್ಮೆಂಟು ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ನಿಮಗೆ ಎಲ್ಲ ದಾಖಲೆಗಳು. ಆಮೇಲೆ ಫೇಕ್ ಅಂತೂ ತಪ್ಪಿಸ್ತಾವ್ರೆ. ಈಗ ಫೇಕ್ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ನೆಕ್ಸ್ಟ್ ಹೆಂಗಾಗುತ್ತೆ ಅಂದರೆ ಆಧಾರ್ ಟು ಆಧಾರ್ ರಿಜಿಸ್ಟ್ರೇಷನ್ ಆಗುತ್ತೆ. ನಿಮಗೆ ಮುಖನೂ ಕೊಡಂಗಿಲ್ಲ. ನೆಕ್ಸ್ಟ್ ಬರೀ ಪ್ರಾಪರ್ಟಿ ID ನಂಬರು. ಇನ್ನು ಒಂದು 1 and 2 years ಆಲ್ರೆಡಿ ಗಾಂಧಿನಗರ ಬೆಂಗಳೂರಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಓಕೆ, ಎಲ್ಲ ಕಡೆ ಅದು ಪ್ರಾಯೋಗಿಕವಾಗಿ ಮಾಡಬೇಕು ಅಂತ ಅಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾರೆ. ಎಲ್ಲ ಕಡೆ ಮಾಡ್ತಾರೆ ಅದನ್ನ. ಈ ಗೌರ್ಮೆಂಟು ರೆವಲ್ಯೂಷನ್ ಮಾಡವ್ರೆ. ಹೋದ ಗೌರ್ಮೆಂಟು ಮಾಡಿದ್ರು, ಅದಕ್ಕೆ ಇನ್ನೂ ಎಕ್ಸ್ಟೆಂಡೆಡ್ ಮಾಡ್ಕೊಂಡಿವ್ರು. ರೆವಲ್ಯೂಷನ್ ಮಾಡ್ತವ್ರೆ. ಆಧಾರ್ ಟು ಬರೀ ಆಧಾರ್ ಕಾರ್ಡ್ ಕೊಟ್ಟರೆ ರಿಜಿಸ್ಟ್ರೇಷನ್ ಆಗಬೇಕು. ಆ ಥರ ಆಗುತ್ತೆ. ಇನ್ನ ಸುಲಭನೇ ಅದು. ಸುಲಭ ಅಂದರೆ ಸಬ್ ರಿಜಿಸ್ಟ್ರಿಗಳೇ ಇರಬಾರ್ದು ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡವ್ರು ಈಗ ಮುಂದಕ್ಕೆ. ಈ ಪಾಸ್ಪೋರ್ಟ್ ಹೆಂಗಿದೆ ಆ ಥರ ಇದೆ. ಪ್ರಾಪರ್ಟಿ ID ನಂಬರ್ ಕೊಟ್ಬಿಟ್ಟು ಸಬ್ ರಿಜಿಸ್ಟ್ರಿ ಮನೇಲಿ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ದು ಯಾವುದು ಫೇಕು ಇನ್ನೊಬ್ರು ಬಂದು ರಿಜಿಸ್ಟರ್ ಮಾಡೋದು ಯಾವುದು ಇರಲ್ಲ. ಆ ಥರದ್ದೊಂದು ಅಂದರೆ ಅದೊಂದು 2-3 years ಆಗ್ಬೋದು, ಅದಾಗುತ್ತೆ. ಅವಾಗ ಯಾವುದು ಫೇಕ್ ಆಗಲ್ಲ. ನಿಮ್ಗೆ ಇದು ಅಷ್ಟೇ. ಯಾವುದು ಇನ್ನೊಬ್ರು 2-3 ಜನಕ್ಕೆ ಮಾರೋದನ್ನ ಆಗ್ತದೆ, ಅದು ಯಾವುದು ಇನ್ನು ಆಗಲ್ಲ. ಇನ್ನು ಆಧಾರ್ ಕೊಟ್ಟರೆ ಆಧಾರ್ ಐಡೆಂಟಿಫಿಕೇಶನ್ ಆದ್ರೇ ರಿಜಿಸ್ಟ್ರೇಷನ್ ಆಗೋದು. ಅದು ಮೊನ್ನೆ ಸದನದಲ್ಲಿ ಕೃಷ್ಣ ಬೈರೇಗೌಡರು ಮಿನಿಸ್ಟ್ರು ಹೇಳವ್ರೆ. ತುಂಬ ಇದಾಗಿ ಹೇಳವ್ರೆ. ಎಲ್ಲನೂ ಬಿಡಿಸಿ ಹೇಳಿದ್ದಾರೆ. ಎಲಾಬರೇಟ್ ಮಾಡಿ ಅವರು ಏನಂತ ಸವಿಸ್ತಾರವಾಗಿ ಹೇಳಿದ್ದಾರೆ. ನಿಮಗೆ ಪ್ಯಾನ್ ಐಡೆಂಟಿಫಿಕೇಶನ್ ಕೊಟ್ಟಿಲ್ಲ, ಡೂಪ್ಲಿಕೇಟ್ ಮಾಡ್ತೀನಿ ಅಂತ ಆಧಾರ್ ಐಡೆಂಟಿಫಿಕೇಶನ್ ಕೊಟ್ಟಿದ್ದೀನಿ ನಾನು ಅಂತ ತುಂಬ ಎಲಾಬರೇಟ್ ಮಾಡಿ ಹೇಳಿದ್ದಾರೆ ಅದನ್ನ. ಹಂಗಾಗಿ ನಿಮ್ಗೆ ಎಲ್ಲೂ ಮೋಸ ಆಗೋದು ಇದಾಗೋದಿಲ್ಲ. ಆಮೇಲೆ ನಮ್ಮ ಸಂಸ್ಥೆ ವಿಚಾರದಲ್ಲಿ ಎಲ್ರಿಗೂ ಕಸ್ಟಮರ್ಗೆ ಗೊತ್ತಿದೆ. ನಾವು ಅದನ್ನು ಸರ್ವಿಸ್ ಓರಿಯೆಂಟೆಡ್ ಇರೋದ್ರಿಂದ ಅದು ಯಾವುದು ಕಸ್ಟಮರ್ಗೆ ಇದು ಮಾಡ್ಕೊ ಬಂದಿಲ್ಲ, ಮಾಡ್ತಾ ಇದ್ದೀವಿ. ಜೊತೆಗೆ ಚನ್ನಪಟ್ಟಣದಲ್ಲೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಅದು ನೆಕ್ಸ್ಟ್ ನಿಮಗೆ ಒಂದು 2-3 ಮಂತ್ಸಲ್ಲಿ ಅದನ್ನು ಎಲ್ಲ ರೆಡಿ ಆಗ್ತದೆ. ಅದನ್ನು ನಿಮಗೆ ವಿಡಿಯೋ ಕೊಡ್ತೀವಿ. ಅದೊಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಅಲ್ಲೂ ಸೈಟ್ಸು ಮನೆಗಳೆಲ್ಲ ಕೊಡ್ತೀವಿ ನಿಮಗೆ ತಿಳಿಸ್ತಾ. ಇದೊಂದು 3.5 ಸ್ಕ್ವೇರ್ ಫೀಟು. ನಿಮಗೆ ಯಾರು ಒಬ್ರು ಈಗ ಇರೋದು ಈಗ ಭೂಮಿ ಅಂದ್ರೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಿಮಗೆ ಎವ್ರಿ ಡೇ 500 ಜನ ಬರ್ತಾ ಇದಾರಂತೆ ನಾರ್ತ್ ಇಂಡಿಯಾದಿಂದ ಬೆಂಗಳೂರಿಗೆ. ಓಕೆ, ನಿಮಗೆ 150 ಕಿಲೋಮೀಟರ್ಸ್ ಏನು ರೇಡಿಯಸ್ ಇದೆ ಬೆಂಗಳೂರು, ಎಲ್ಲ ಬೆಂಗಳೂರೇ. ಈಗ ಬೆಂಗಳೂರು ತುಂಬಾ ಅಂದ್ರೆ ಬೆಂಗಳೂರಲ್ಲಿ ಭೂಮಿನೂ ತಗೊಳಕ್ ಆಗ್ತಾ ಇಲ್ಲ. ಇಲ್ಲಿ ಎಲ್ಲಿ ತಗೊಂಡ್ರು ಇನ್ಮೇಲೆ ಬೆಂಗಳೂರೇ. ನಿಮ್ಗೆ 1 hour ಬೆಂಗಳೂರಿಗೆ ಹೋಗ್ಬೋದು. ನೀವು ಎಲ್ಲಿಂದ ಕೆಂಗೇರಿಗಂತೂ 40 ನಿಮಿಷಕ್ಕೆ ಬೆಂಗಳೂರಿಗೆ ಹೋಗ್ಬೋದು. ಈ ರೋಡಲ್ಲಿ ಟ್ರೈನ್ಗೂ 45 ನಿಮಿಷಕ್ಕೆ ಹೋಗ್ಬೋದು. ಹಂಗಾಗಿ ಎಲ್ಲಿ ಈ ಭೂಮಿ ಈ ಭಾಗದಲ್ಲಂತೂ ತಗೊಳಕ್ಕೆ ನಿಮಗೆ ಇನ್ಮೇಲೆ ಈಗ ಈ ಕಡೆ ಮಾಗಡಿ ರೋಡಲ್ಲಿ ಏರ್ಪೋರ್ಟ್ ಆಗಲಿ ಇಲ್ಲ ಕನಕಪುರ ಏರ್ಪೋರ್ಟ್ ಆಗಲಿ ನಿಮ್ಗೆ ಇವೆಲ್ಲ ಚಿನ್ನದ ಬೆಲೆನೇ ಆಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಈ ಭೂಮಿಲಿ ನಿಂತಿದ್ವಲ್ಲ, ಈಗ ಇಲ್ಲಿಂದ ಒಂದು 200-300 ಮೀಟ್ರಿಗೆ 300 ಮೀಟ್ರಿಗೆ ಬುಲೆಟ್ ಟ್ರೈನ್ಗೆ ಮಾರ್ಕಿಂಗ್ ಆಗೈತೆ. 300 ಮೀಟರ್ಗೆ ಬುಲೆಟ್ ಟ್ರೈನ್ಗೂ ಮಾರ್ಕಿಂಗ್ ಆಗೈತೆ. ಇಲ್ಲೇ ಹೋಗುತ್ತೆ. ಮದ್ದೂರು ಚನ್ನಪಟ್ಟಣ ಮಧ್ಯೆ ಸ್ಟಾಪ್ ಇದೆ ಅಂತಾನು ಒಂದಿದೆ. ಅದರಲ್ಲಿ ಅವ್ರದ್ದು DPR ಅಲ್ಲಿ ಇದು ಕೊಟ್ಟಿದ್ದಾರೆ ಅದನ್ನ. ಇಷ್ಟೆಲ್ಲ ಸೌಲಭ್ಯಗಳಿದೆ. ಇನ್ನೆಲ್ಲೂ ಭೂಮಿ ಮುಂದಕ್ಕೆ ತುಟ್ಟಿ ಆಗ್ತದೆ, ಭೂಮಿನೂ ಸಿಗೋಕ್ಕಾಗ್ತದೆ. ಯಾಕೆಂದ್ರೆ ಎಲ್ಲ ಅಲ್ಲಿ ವಿಷ ಗಾಳಿ ಡೆಲ್ಲಿಲಿ ನಾರ್ತ್ ಇಂಡಿಯಾದಲ್ಲಿ ಇರೋಕ್ಕಾಗ್ತಾ ಇಲ್ಲ, ವಾಸ ಮಾಡೋಕ್ಕಾಗ್ತಾ ಇಲ್ಲ ಅವರು.
ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಬೆಂಗಳೂರು ಎಷ್ಟು ತುಂಬ್ಕೊಳಕ್ಕಾಗತ್ತೆ? ಬೆಂಗಳೂರು ಅಂದ್ರೆ ಇದೆಲ್ಲ ಬೆಂಗಳೂರೇ. ಓಕೆ. ಮದ್ದೂರು, ಚನ್ನಪಟ್ಟಣ, ಮೈಸೂರು ಎಲ್ಲ ಬೆಂಗಳೂರೇ ಆಗುತ್ತೆ. ಹಂಗಾಗಿ ಸದಾವಕಾಶ ಉಪಯೋಗಿಸೋಣ. ನಮ್ಮ ಮೈಸೂರು ಬೆಂಗಳೂರು ರೋಡ್ಗೆ ನಿಮಗೆ ಎಕ್ಸಿಟ್ ಪಾಯಿಂಟಿಂದ ಈ ಜಾಗ 2.5 ಕಿಲೋಮೀಟರ್ ಆಗುತ್ತೆ. ಎಕ್ಸಿಟ್ ಪಾಯಿಂಟಿಂದ ಬೆಂಗಳೂರು ಮೈಸೂರು ರೋಡ್ ಎಕ್ಸಿಟಿಂದ 2.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮೈಸೂರು ಬೆಂಗಳೂರು ರೋಡ್ಗೆ KMF ಡೈರಿಗೆ 1.25 ಕಿಲೋಮೀಟರ್ ಆಗುತ್ತೆ. ನೀವು ಈ ಬೇರೆ ಕಡೆ ಫಾರ್ಮ್ ಲ್ಯಾಂಡ್ ನಿಮಗೆ ಇದಕ್ಕೆ ಸಿಗ್ಬೋದು. ಇಲ್ಲೇ ಬೇರೆಯವರೆಲ್ಲ ಮಾಡ್ತಾರೆ 700-800 ರೂಪಾಯಿಗೆ. ನಾವು ಸಣ್ಣದೆಲ್ಲ 1000 ರೂಪಾಯಿಗೂ ಕೊಟ್ಟಿದ್ವಿ. ಬಟ್ ಇದು ನಿಮಗೆ 450 ರುಪೀಸ್ಗೆ ತುಂಬ ರೀಸನೇಬಲ್ ಕೊಡ್ತಾ ಇದ್ವಿ. 5 lakhs ಅಡ್ವಾನ್ಸ್ ಕೊಡಿ, ಮಿಕ್ಕಿದ 6ರಿಂದ 8 ತಿಂಗಳು ಟೈಮ್ ಕೊಡ್ತೀವಿ. ತಿಂಗಳ ಕಟ್ಕೊಂಡಾರು ಹೋಗ್ಬೋದು, ಅವರು ಅದನ್ನು ಮಾಡ್ಬೋದು. ಸೊ ವೀಕ್ಷಕರೇ, ಮದ್ದೂರಲ್ಲಿ ಇವಾಗ ನಿಮಗೆ ಫಸ್ಟ್ ಟೈಮ್ ಇವರು ಫಾರ್ಮ್ ಲ್ಯಾಂಡ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಹಾಗೆ ನೋಡ್ತಾ ಇದ್ದೀರಾ, ರಾಣಿ ಐಶ್ವರ್ಯ ನಗರ ಜಸ್ಟ್ ಅಲ್ಲಿಂದ ಒಂದು 100 ಮೀಟರ್ಸ್ ಮೇನ್ ರೋಡಲ್ಲೇ 100 ಮೀಟರ್ಸಲ್ಲೇ ಈ ಫಾರ್ಮ್ ಲ್ಯಾಂಡ್ ನಿಮಗೆ ಸಿಗ್ತಾ ಇರೋದು. ನೀರಿನ ಫೆಸಿಲಿಟಿ ಆಗಿರ್ಬೋದು, ಹಾಗೆ ಈ ಸುತ್ತಮುತ್ತ ವಾತಾವರಣ ನೀವು ನೋಡ್ಬೋದು, ತುಂಬ ಪೀಸ್ಫುಲ್ ಆಗಿದೆ. ಆಲ್ಮೋಸ್ಟ್ 2.5 years ಇಂದ ನಾವು ಇವ್ರದ್ದು ವಿಡಿಯೋಸ್ ಕೂಡ ಮಾಡ್ತಾ ಇದೀವಿ. ಸೊ ರಾಣಿ ಐಶ್ವರ್ಯ ನಗರ ಯಾವಾಗ ಜಸ್ಟ್ ಖಾಲಿ ಲ್ಯಾಂಡ್ ಇತ್ತು ಅವಾಗ್ಲಿಂದನೂ ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ವಿಡಿಯೋ ನೋಡಕ್ ಸಿಗ್ಬಹುದು. ಬಟ್ ಇವತ್ತಲ್ಲಿ ಎಲ್ಲ ಮನೆಗಳಾಗಿದ್ದಾವೆ. ಸೊ ತುಂಬಾ ಜನ ಬಂದು ವಾಸ ಕೂಡ ಇದಾರೆ. ಇವಾಗಷ್ಟೇ ಜಸ್ಟ್ ನೋಡ್ಕೊಂಡು ಬಂದಿದೀವಿ. ನಾವೇನು ಆಡೋದ್ ಮಾತ್ರ ಉಳಿಸ್ಕೊಂಡಿದೀವಿ. 9 ಲಕ್ಷಕ್ಕೆ ಮನೆ ಕೊಟ್ಟಿದೀವಿ. ನೀರು ನೋಡಿ, ನಿಮ್ಗೆ ಕಾವೇರಿ ನೀರು ಇದು. ನಿಮಗೆ ನೀರು ಅಂದ್ರೆ ಕಾವೇರಿ ಅಂದ್ರೆ ಬೆಂಗಳೂರು ಬರೋದೆಲ್ಲ ಇದೇ ನೀರು. ನಿಮ್ಗೆ ಹೆಂಗ್ ಹರಿತಾ ಇದೆ ಕಾವೇರಿ ನೀರು. ನಿಮ್ಗೆ ಯಾರು ಫಾರ್ಮ್ ಲ್ಯಾಂಡ್ ತಗೋತೀರಿ ಪಕ್ಕದಲ್ಲೇ ನೀರಿದೆ. ನೀರಿಗೇನು ತೊಂದರೆ ಏನಿಲ್ಲ. ನಿಮಗೆ ಈ ಥರದ ನೀರಿರೋ ಸೌಕರ್ಯ ನಿಮ್ಗೆ ಎಲ್ಲೂ ಬೇರೆ ಕಡೆ ಸಿಗೋದು ಕಷ್ಟ ಇದೆ. ಜೊತೆಗೆ ಇನ್ನೊಂದು ಏನಂದ್ರೆ ಹೇಳೋದು ಮರ್ತಿದ್ದೆ, ಇಲ್ಲಿಗೆ ಡ್ರೈನೇಜ್ ಮಾಡ್ಕೊಡ್ತೀವಿ ನಾವು. ಡ್ರೈನೇಜ್ ಮಾಡ್ಕೊಡ್ತೀವಿ. ಈ ಒಂದ್ ಸೈಡ್, ಈ ರೋಡ್ ಸೈಡ್ ಏನಿದೆ ಡ್ರೈನೇಜ್ ಮಾಡ್ತೀವಿ. ಇದು ಬೇಕು, ಇದೊಂದು ಸ್ವಲ್ಪ ಎಲ್ ಶೇಪಲ್ಲಿ ಸ್ವಲ್ಪ ಮಾಡಿರ್ತೀವಿ. ಬೇಕು ಅಂದ್ರೆ ಅವರು ನೀರು ಬೇಕಾದ್ರೆ ತಿರುಗಿಸ್ಕೋಬೋದು ಈ ಕಡೆಗೆ. ಅವ್ರು ಮಿಕ್ಕಿದ್ ಬೇಕಾದ್ರೆ ಅಲ್ಲಿ ಮಾಡ್ಕೊಳ್ಳಿ. ಈ ಒಂದ್ ಸೈಡ್ ಪೂರ್ತಿ ರೋಡ್ಗೆ ಆದಂಗೆ ಏನಿದೆ ಪೂರ್ತಿ ಡ್ರೈನೇಜ್ ಮಾಡ್ಕೊಡ್ತೀವಿ ನಾವು. ಅವ್ರೇನು ದಾಟ್ಕೊ ಬರೋಂಗಿಲ್ಲ, ಅವ್ರದ್ದೇನಿದಿಲ್ಲ. ಅದು ನಮಗೆ ಒಂದು 4 ಲಕ್ಷ ಖರ್ಚಾಗುತ್ತೆ, ನಾವೇ ಮಾಡ್ಕೊಡ್ತೀವಿ. 4ರಿಂದ 5 ಲಕ್ಷ ಖರ್ಚಾಗುತ್ತೆ, ನಾವೇ ಮಾಡ್ಕೊಡ್ತೀವಿ. ಹಾಗೆ ವೀಕ್ಷಕರೇ, ಇವಾಗ ನಾವು ಇರೋದು ರಾಣಿ ಐಶ್ವರ್ಯ ನಗರ. ಸೊ 9 ಲಕ್ಷಕ್ಕೆ ಸತೀಶ್ ಸರ್ ಅವರು ಏನ್ ಸೈಟ್ ಜೊತೆಗೆ ಮನೆ ಕೊಟ್ಟಿದಾರಲ್ಲ, ಸೊ ಇದ್ರ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ, ಈ ಲೇಔಟ್ ಜಸ್ಟ್ ಖಾಲಿ ಇತ್ತು ಅವಾಗಿಂದನೂ ನಾವು ವಿಡಿಯೋ ನಿಮ್ಗೆ ತೋರಿಸಿದೀವಿ ಈ ಚಾನಲ್ ಅಲ್ಲಿ. ಸೊ ಇವಾಗ ನೋಡಿ, ಇಲ್ಲಿ 9 ಮನೆಗಳು ಕಂಪ್ಲೀಟ್ ಆಗಿ ಮನೆ ಹ್ಯಾಂಡ್ ಓವರ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಕರ್ನಾಟಕದ ವೀಕ್ಷಕರಿಗೆ ನಾವು ಪ್ರತಿ ಅಂತಾನು ತೋರಿಸಿದೀವಿ ಇದ್ರಲ್ಲಿ. ಹೌದು, ನಿಮ್ಗೆ ಮೊದಲು ಸಾಯಿಲ್ ಟರ್ಮಿನೇಟ್ ಇದು ಮಾಡುತ್ತೆ ಒಂದು ಹಿಡಿದು JCB ವರ್ಕ್ ಶುರು ಮಾಡುತ್ತೆ, ಡ್ರೈನೇಜ್ ವರ್ಕ್, ಪ್ರತಿಯೊಂದು ಮನೆ ಹೆಂಗ್ ಕಟ್ತಾ ಇದೀವಿ, ಪಿಲ್ಲರ್ ಹೆಂಗ್ ಹಾಕಿದೀವಿ, ಎಲ್ಲ ಕಾಲಮ್ಸ್ ಎಲ್ಲಾನು ತೋರಿಸಿದೀವಿ. RCC ಆಗ್ತಾಗಲೂ ತೋರಿಸಿದೀವಿ. ನಿಮ್ಗೆ ಈಗ ಹೆಂಗ್ ಫಿನಿಶಿಂಗ್ ಮಾಡಿದೀವಿ ಅಂತಾನು ನೋಡಿ. ಈಗ 9 ಲಕ್ಷದ ಮನೆ ಅಂದಾಕ್ಷಣಕ್ಕೆ ನಾವು ಕ್ವಾಲಿಟಿಯಲ್ಲೆಲ್ಲ ರಾಜಿ ಆಗೋದು ಅವೆಲ್ಲ ಏನ್ ಮಾಡಿಲ್ಲ, ಮಾಡೋದು ಇಲ್ಲ. ನಿಮಗೆ ಅಲ್ಲೂ ಫೇಸ್ ಟೂಲ್ ಮನೆಗಳು ನೋಡಿದಿರಿ. ಈಗ ಇಲ್ಲೂ ವಾಸಕ್ಕೆ ಮನೆಗೆ ಬಂದಿದ್ದಾರೆ. ಇನ್ನು ಬರ್ತಾ ಇದಾರೆ. ಇವಾಗ ಜನವರಿ ಧನುರ್ಮಾಸ ಇದ್ದಿಂದ ಬರಲಿ, ಈ ಮಂತ್ ನಮ್ ಕಂಪ್ಲೀಷನ್ ಆಗಿರೋದ್ರಿಂದ ಇನ್ಮೇಲೆ ಬರ್ತಾರೆ. ಈಗ ಈ ಮನೆಗಳು ಹೆಂಗ್ ಕ್ವಾಲಿಟಿ ಆಗಿದೆ ನೋಡ್ಕೊಳ್ಳಿ. ಜೊತೆಗೆ ನಾವು ಕಮೆಂಟ್ ಹಾಕೋರ್ಗೆ ಹಾಕ್ಬಿಡಿ ಅಂತ ಹೇಳ್ಕೋಲ್ಲ, ಅವ್ರವ್ರ ಸ್ವಾತಂತ್ರ್ಯ. ಬಟ್ ಆ ಮಾಡಿದವ್ರಿಗೆ ನೋವಿರುತ್ತೆ. ದಯವಿಟ್ಟು ಆ ರಿಸ್ಕ್ ತಗೊಂಡು ಮಾಡಿರ್ತೀವಿ. ಈ 9 ಲಕ್ಷಕ್ಕೆ ಹೆಂಗ್ ಮನೆ ಕೊಡ್ಬೋದು, ಕೊಡೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿದೆ. ನಾವು ಸೈಟಲ್ಲಿ ಬಂದಿದ್ದ ದುಡ್ಡು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿ ಇದಕ್ಕೆ ರಿಸ್ಕ್ ತಗೊಂಡು ಮಾಡ್ತಾ ಇದೀವಿ. ಎಷ್ಟೆಷ್ಟೋ ದೊಡ್ಡ ಜನಗಳು, ದೊಡ್ಡ ಬಿಲ್ಡರ್ಗಳೆಲ್ಲ ಇದ್ದಾರೆ. ಯಾರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ? ಒಂದ್ ಮನೆನಾರು 9 ಲಕ್ಷ ಮನೆ ಕೊಟ್ಟರು ನೋಡಿದ್ರೆ ದೊಡ್ಡ ಬಿಲ್ಡರ್ಗಳನ್ನ ಯಾರು ಮಾಡಿಲ್ಲ. ಅವರು ದುಡ್ಡಿರಿಗೆ ಕೊಡ್ಬೇಕು ಅಂತ. ಬಟ್ ನಾವು ಅದನ್ನ ಕಾಂಟ್ರಿಬ್ಯೂಷನ್ ಮಾಡಿ ಸ್ವಲ್ಪ ಸೈಟಲ್ಲಿ ಬಂದಿದ್ದೆಲ್ಲ ಹಾಕಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಆ ಕೆಲಸಗಳು ಸ್ವಲ್ಪ ಮನೆ ಕಟ್ಟಿಗೆ ಆಗದೆ ಅಂತವ್ರು ಕೊಡ್ಬೇಕಲ್ಲ ಅಂತ. ಈಗ ನೆನ್ನೆ ಉದಾಹರಣೆಗೆ ನಿಮಗೆ ನಮ್ಮ ಗಿರೀಶ್ ಅಕ್ಕಿ ಮನೆ ಅಂತ ಅಕ್ಕಿ ವ್ಯಾಪಾರಿ ಅವರು ದೇಶದಲ್ಲಿ ಮನೆ ತಗೊಂಡಿದ್ದಾರೆ. ನಮ್ಮ ಹತ್ರ 21 ಲಕ್ಷ ಕೊಟ್ಟು. ಅವರು ನಿನ್ನೆ ದಿವಸ ನಮ್ಗೆ ಕಾಲಿಗೆ ನಮಸ್ಕಾರ ಮಾಡಿದ್ರು. ಅದನ್ನ ನಾನು ಇಲ್ಲಿ ಹೇಳ್ತಿಲ್ಲ, ಬಟ್ ಅವ್ರ ಫೇಸ್ಬುಕ್ ಎಲ್ಲ ಬರ್ಕೊಂಡಿದ್ದಾರೆ. ಅವ್ರು ಹಾಕ್ಬಿಟ್ಟು ಅದಕ್ಕೆ ಹೇಳ್ತಾ ಇದೀನಿ. 21 ಲಕ್ಷ ಮನೆ ಕೊಟ್ಟು ತಗೊಂಡು ಅವ್ರೇನ್ ನಮ್ಗೇನ್ ನಮಸ್ಕಾರ ಮಾಡ್ಬೇಕಿರಲ್ಲ. ಅವರು ತುಂಬಾ ಒಳ್ಳೆ ಹೂಡಿಕೆದಾರರು. ಶೇರ್ ಮಾರ್ಕೆಟ್ ಅಲ್ಲೆಲ್ಲ ಚೆನ್ನಾಗಿ ಒಳ್ಳೆ 15-20 ವರ್ಷದಿಂದ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ಹೂಡಿಕೆ ಮಾಡಿ ಒಳ್ಳೆ ಇಟ್ಕೊಂಡಿದ್ದಾರೆ. ಅವರು ರೆಪ್ಯುಟೇಷನ್ ಇದೆ. ಅಂತವ್ರು ಬಂದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಕಾಯಕ ಯೋಗಿ ನೀವು ಅಂತ ನನಗೆ ಅವರು ಹೇಳ್ತಾರೆ. ನನಗೆ ಅವರು ನಿಮ್ಗೆ ಪದ್ಮಶ್ರೀ ಅಂತ ಪ್ರಶಸ್ತಿ ಯಾವಾಗ ಬರುತ್ತೋ ಅಂತ ಕಾಯ್ತೀನಿ ಅಂತ. ಬಟ್ ಅದು ಭಗವಂತನ ಇಚ್ಛೆ, ಅದು ಇದ್ರ ಇಚ್ಛೆ. ನಾವು ಕೆಲಸ ಮಾಡ್ಕೋಯ್ತೀವಿ, ಯಾವ ಎಕ್ಸ್ಪೆಕ್ಟೇಷನ್ ಏನಿಲ್ಲ ನಮ್ಗದು. ಬಟ್ ಅವ್ರ ಆಸೆ ಹಂಗಿದೆ. ಅವ್ರಂತವ್ರು ನನಗೆ ಗಂಡ ಹೆಂಡತಿ ಇಬ್ರು ಕೂಡ ನನಗಿಂತ ಬರೀ 5-6 ವರ್ಷ ಚಿಕ್ಕವರು. ಕಾಲಿಗೆ ನಮಸ್ಕಾರ ಮಾಡಿ ನಾನು ಆಶೀರ್ವಾದ ಪಡ್ಕೊಂಡಿದ್ದೀನಿ. ನಾನು ಮನುಷ್ಯರೆಲ್ಲ ದೇವ್ರು ಕಾಣ್ತೀನಿ, ನಾನು ದೇವ್ರನ್ನ ಅಷ್ಟಾಗಿ ನಂಬಲ್ಲ, ಆದ್ರೂ ನಿಮ್ಮಲ್ಲಿ ನಾನು ಕಂಡಿದ್ದೀನಿ ಅನ್ಬಿಟ್ಟು ನಮಸ್ಕಾರ ಮಾಡಿದ್ದಾರೆ. ಇದು ಯಾಕೆ ಉದಾಹರಣೆ ಹೇಳಿದೆ ಅಂದ್ರೆ, ನಿಮ್ಗೆ ಅವ್ರಿಗೆ ಅವಶ್ಯಕತೆ ಇತ್ತು, ಅದನ್ನ ಕೊಟ್ಟಿದೀವಿ, ಅದನ್ನ ಬೇರೆಯವ್ರು ಕೊಡ್ತಾ ಇಲ್ಲ, ಅದಕ್ಕೆ ಅವ್ರಿಗೆ ತೃಪ್ತಿ ಅಂತ ಅನ್ಸಿದೆ, ಖುಷಿ ಆಗಿದೆ. ಆ ಕೃತಜ್ಞತೆಗೆ ಹೇಳ್ತಾರೆ ಅದನ್ನ, ಆ ಕೃತಜ್ಞತೆ ಇರೋರು. ಬಟ್ ಯಾರಿಗೆ ಅವಶ್ಯಕತೆ ಇರಲ್ವೋ ಅವರೆಲ್ಲಿ ದುಡ್ಡು ಕೊಟ್ಟು ಹೆಚ್ಚಾಗಿ ತಗೊಂಡ್ರೆ ಅದು ಅವ್ರು ತಗೊಳ್ಳಿ. ಬಟ್ ಇಲ್ಲಿ ಕಡಿಮೆ ದುಡ್ಡಿರೋರು, ಪಾಪ ಬಡವರು ಅಂತವ್ರು ತಗೊಳ್ಳೋರು, ಅವ್ರು ಬಂದು ಇಲ್ಲಿ ತಗೋತಾರೆ. ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹಾಕೊಳ್ಳೋದು, ನೆಗೆಟಿವ್ ಕಮೆಂಟ್ ಎಲ್ಲರೂ ಹಾಕಿಲ್ಲ.
ಯಾರೋ ಒಬ್ಬೊಬ್ರು ಆಗ್ತಾರೆ, ಹೌದು ಆಗ್ತಾರೆ ಸರ್. ಇವಾಗ ಕಂಡ್ರೆ ಶೇರು ಇರ್ಬೋದು ಯಾರೋ ಒಬ್ಬೊಬ್ರು. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ನಿಮ್ಗೆ, ಈಗ ನಿಮ್ಗೆ ಈ ಖಾತದ ಯಾರು ತಲೆಯಲ್ಲಿ ಕನ್ಫ್ಯೂಸ್ ಮಾಡ್ಕೊಡಿ. ಬೆಂಗಳೂರುಗಳಲ್ಲಿ ಅದು ಮೋಸ ಆಗಿದೆ. ಈಗ ನಿಮ್ಗೆ ಖಾಲಿ ಜಾಗ ತೋರಿಸಿ ಅಪಾರ್ಟ್ಮೆಂಟ್ ಅಂತ ಅಲ್ಲಿ ಈ ತರ ಪಾರ್ಟೇಷನ್ ಮಾಡಿ ಯಾರೋ ಮಾಡ್ತಿರಲಿಲ್ಲ, ಅಲ್ಲಿ RTCಗಳೆಲ್ಲ ಮಾಡ್ತಿರಲಿಲ್ಲ. ಅಲ್ಲಿ ಖಾತಾನ ನಿಮ್ಗೆ ಡೂಪ್ಲಿಕೇಟ್ ಮಾಡಿ ರಿಜಿಸ್ಟರ್ ಮಾಡ್ತಾರೆ. ಅದನ್ನ ತಡೆ ಒಡ್ಡಕ್ಕೋಸ್ಕರ ಸರ್ಕಾರ ತುಂಬಾ ರೆವಲ್ಯೂಷನ್ ಮಾಡಿದೆ. ನಿಮಗೆ ಇಲ್ಲಿದೇನಂದ್ರೆ ನಿಮಗೆ ಫಾರ್ಮ್ ಲ್ಯಾಂಡ್ ಅಂತಾನೆ ಖಾತೆ ಆಗುತ್ತೆ. ನಿಮಗೆ ಕನ್ವರ್ಷನ್ ಸೈಟ್ ಬೇಕು, ನಾವು ಕನ್ವರ್ಷನ್ ಸೈಟ್ ಕೊಡ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಅದನ್ನು ಲಾಂಚ್ ಮಾಡ್ತಾ ಇದೀವಿ. ಅದನ್ನ ಈಗ ನೆಕ್ಸ್ಟ್ 5 ಗುಂಟೆದು ಫಾರ್ಮ್ ಲ್ಯಾಂಡ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು 2 ತಿಂಗಳಿಗೆ ಅದನ್ನು ಇನ್ನೊಂದು ತಿಂಗಳಿಗೆ ರಿಲೀಸ್ ಮಾಡ್ತೀವಿ. 15 ಮೀಟರ್ ಇಲ್ಲ ಪಕ್ಕದಲ್ಲಿ 200 ಮೀಟರ್ಲಿ ಎಲ್ಲ ತರದ್ದು ಲ್ಯಾಂಡ್ಗಳಿದೆ. 5,500 ಸ್ಕ್ವೇರ್ ಫೀಟ್ ಇದೆ, 3,500 ಇದೆ. ನಿಮಗೆ ಈ ಸ್ವತ್ತು ಈ ಖಾತಾ ಅಂಡ್ ಖಾತಾ ಬೇಕಾ ಆ ಸೈಟ್ಸು ಸಿಗುತ್ತೆ. ನೀವು ಬನ್ನಿ, ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಈಗ ರೆಡಿ ಆಗ್ತಾ ಇದೆ ಎಲ್ಲ DC ಕನ್ವರ್ಷನ್ ಆಗಿ ಎಲ್ಲಾ ತರ ಸೈಟು ಕೊಡ್ತೀವಿ. ಈಗ ಚನ್ನಪಟ್ಟಣದ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಅದನ್ನು ಈ ಖಾತಾ ಅಂಡ್ ಖಾತೆ ಎಲ್ಲಾ ತರದ ಸೈಟ್ಗಳು ಇದೆ ನಮ್ಮ ಹತ್ರ. ಜನಗಳಿಗೆ ಮೋಸ ಆಗುದು, ಖಾತೆಲಿ ಇದಾಗುದು ಅದೆಲ್ಲ ಇಲ್ಲ. ನಿಮ್ಗೆ ರಿಜಿಸ್ಟ್ರೇಷನ್ ಟ್ರಾನ್ಸ್ಪರೆಂಟ್ ಇದೆ. ಯಾವುದು ಅವ್ರ ಆಧಾರ ಐಡೆಂಟಿಫಿಕೇಶನ್ ಇದೆ, ರಿಜಿಸ್ಟ್ರೇಷನ್ ಆಗಲ್ಲ. ಯಾರು ರಿಜಿಸ್ಟ್ರೇಷನ್ ಮೋಸ ಮಾಡೋಕ್ಕಾಗಲ್ಲ. ಈಗ ಇಲ್ಲಿ RTCಲಿ ಸ್ವಲ್ಪ ಒಂದು 6-7 ತಿಂಗಳಿಂದ ಇಡೀ ಕರ್ನಾಟಕ ಗೊಂದಲ ಆಗಿತ್ತು. ಸರ್ಕಾರನೇ ಆದ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಅಂದ್ಬಿಟ್ಟು ಅದು ವೈಲೇಟ್ ಮಾಡೋದು ಬೇಡ ಅಂತ ನಿಲ್ಸಿತ್ತು. ಈಗ ಅದಕ್ಕೆ ಅವರು ಮಾರ್ಪಾಡು ಮಾಡ್ಕೊಂಡು ಬೇರೆ ಸ್ಟೇಟಲ್ಲೆಲ್ಲ ಅದು ಇಂಪ್ಲಿಮೆಂಟ್ ಮಾಡಿರಲ್ಲ. ಇವರು ಒಂದು ಟೆಕ್ನಿಕಲ್ ಟೀಮ್ನ ಇದು ಮಾಡ್ಕೊಂಡು ಇದು ಸರ್ಕಾರದ್ದು ಇದಾಗಬಾರ್ದು ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಗೌರವ ತೋರಬಾರ್ದು ಅಂದ್ಬಿಟ್ಟು ನಿಲ್ಸಿದ್ರು. ಈಗ ಅದಕ್ಕೆ ಏನೇನ್ ಬೇಕು ಸಜೆಷನ್ ತಗೊಂಡು ಮಾಡ್ತಾ ಇದಾರೆ. ಕರೆಂಟ್ ಕೊಡ್ತಾ ಇದಾರೆ. ಇವಾಗ ನಿಮಗೆ ಫಾರ್ಮ್ ಲ್ಯಾಂಡ್ ಅಲ್ಲಿ ಇರೋದಕ್ಕೂ VA ಮನೆ ಇದೆ ಅಂತ ಕೊಟ್ರೆ ಕರೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಭಾರತ ಬಂದು ಅಮೆರಿಕ ಅಲ್ಲ. ಎಲ್ಲ ರೈತರೇ ಅವ್ರ ಜಮೀನಲ್ಲಿ, ನೀವೇ ಊರುಗಳಲ್ಲಿ ನಿಮ್ ಜಮೀನಲ್ಲಿ ನೀವು ಮನೆ ಕಟ್ಕೋತೀರಿ. ನೀವು ಅದಕ್ಕೆ ಕಟ್ಕೋಬೇಡಿ ಅಂತೇನೆ ಯಾರು ಹೇಳಕ್ಕಲ್ಲ. ಅವ್ರ ಜಮೀನಿರೋದಕ್ಕೆ ಅವರು ಕನ್ವರ್ಷನ್ಸ್ಗೆ ಅಲ್ಕೊಂಡು ಹೋಗಿ ಕೆಲವರು ನಮ್ಗೆ ಬೇಕು ನಮ್ಮ ಜಮೀನಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಅಂತ ಕಟ್ಕೊಂಡಿರ್ತಾರೆ. ಹಂಗಾಗಿ ಫಾರ್ಮ್ ಲ್ಯಾಂಡ್ಗೆ ಅದು ಅವಕಾಶ ಇದೆ. ಹಂಗಾಗಿ ಫಾರ್ಮ್ ಲ್ಯಾಂಡ್ ಈಗ ಎಷ್ಟೋ ಕಂಪ್ನಿಗಳೆಲ್ಲ ಫಾರ್ಮ್ ಲ್ಯಾಂಡ್ ಮಾಡ್ತಾ ಇದಾರೆ, ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅಂತ. ನಾವು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಮಾಡಲ್ಲ. ಯಾಕೆ ಅಂತಂದ್ರೆ ಅದು ಮೇಂಟೆನೆನ್ಸ್ಗೆ ಅಂತ ದುಡ್ಡು ಕಿತ್ಕೊಂಡು ಅವ್ರಿಗೆ ಹೊರೆ ಆಯ್ತದ. ಅದು ನಿಮಗೆ ಭೂಮಿ ಅನ್ನೋದು ನಿಮ್ ಸುಪರದಲ್ಲಿ ಇರಬೇಕು. ನೀವು ಯಾವಾಗ ಬಂದು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡು ಬೀಗ ಹಾಕೊಂಡು ಹೋಗ್ಬೇಕು. ಬೇಕು ಅಂದ್ರೆ ನೀವು ಅದು ಮೇಂಟೆನೆನ್ಸ್ ಎಲ್ಲ ಸೇರಿ ಮೇಂಟೆನೆನ್ಸ್ ನೀವು ವಹಿಸ್ಕೊಡೋಕೆ ಏನಾರು ಇದ್ರೆ ನಾವು ವಹಿಸ್ಕೊಡ್ತೀವಿ. ದೊಡ್ಡ ಫಾರ್ಮ್ ಲ್ಯಾಂಡ್ ಮಾಡಿದಾಗ ಈ ಸಣ್ಣ ಫಾರ್ಮ್ ಲ್ಯಾಂಡ್ 3,500 ಸ್ಕ್ವೇರ್ ಫೀಟ್ಗೆಲ್ಲ ನೀವು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಬೇಕಾಗಿಲ್ಲ. ಇವು ಮೇಂಟೆನೆನ್ಸ್ ಏನು ಕೊಡ್ಬೇಕಾಗಿಲ್ಲ. ನೀವು ಸಣ್ಣದು ನೀವು ಬಂದಾಗ ನೀರ್ ಹಾಕೊಂಡ್ರೆ ಸಾಕಾಗುತ್ತೆ, ವಾರ ಬಂದಾಗ ಇದ್ದಾಗ. ಹಂಗಾಗಿ ನಿಮಗೆ ಯಾವುದೇ ತರದ್ದು ಮೋಸ ಆಗ್ಲಿ, ಖಾತೆಯಲ್ಲಿ ಮೋಸ ಆಗ್ಲಿ ಇದಾಗಲ್ಲ. ಖಾತೆದು ನಿಮ್ಗೆ ಫಾರ್ಮ್ ಲ್ಯಾಂಡ್ ಅಲ್ಲಿ ಖಾತೆ ಅದೇ ಬರುತ್ತೆ ತಾನಾಗೆ. ನಿಮ್ಗೆ ರಿಜಿಸ್ಟ್ರೇಷನ್ 10 ಡೇಸ್ಗೆ ಖಾತೆ ಬಂದ್ಬಿಡುತ್ತೆ. ನೀವು ಖಾತೆ ಖಾತಾ ಅಂಡ್ ಖಾತೆ ಕೇಳಂಗಿಲ್ಲ. ಖಾತಾ ಅಂಡ್ ಖಾತಾ ಬೇಕು ಅಂದ್ರೆ ಅದಕ್ಕೆ ಬೇರೆ ಇದೆ ಸೈಟ್ಗಳು. ನಿಮ್ಗೆ ಅಲ್ಲಿ ಮನೆಗಳನ್ನು ಕೊಡ್ತೀವಿ. ಅಲ್ಲೂ ಫಾರ್ಮ್ ಲ್ಯಾಂಡ್ ಅಲ್ಲೂ ಮನೆ ಕೊಡ್ತೀವಿ, ಅಲ್ಲೂ ಮನೆಗಳು ಕೊಡ್ತೀವಿ. ಯಾವ ತರದ್ ಬೇಕಾದ್ರೂ ತಗೋಬಹುದು. ಈಗ ಬನ್ನಿ, ಈ ಸಲ ಶುರು ಆಗ್ತಾ ಇದೆ. ಇಲ್ಲಿಂದ ಕಂಟಿನ್ಯೂಟಿ ಇರ್ತದೆ. ಇನ್ಮೇಲೆ ಎಲ್ಲಾ ಪ್ರಾಜೆಕ್ಟ್ಗಳು ಕಂಟಿನ್ಯೂಟಿ ಇರ್ತದೆ. ಇಲ್ಲಿ ಬಂದ್ ನೋಡಿದ್ರೆ ತಗೋಬಹುದು. ಈಗ ನಿಮಗೆ ಏನೇನ್ ಪ್ರಾಜೆಕ್ಟ್ ಮಾಡಿದೀವಿ, ನಾವು ಮಾತು ಉಳಿಸ್ಕೊಂಡಿದೀವಿ. 9 ಲಕ್ಷ ಕೊಡ್ತೀವಿ ಅನ್ಬಿಟ್ಟು ನಾವು ಕೆಲವರು ಇನ್ನು ಎಕ್ಸ್ಟ್ರಾ ಕೊಡಿ, ಅದು ಕೊಡಿ, ಇದು ಕೊಡಿ, ನಾವೆಲ್ಲೂ ಅದಕ್ಕೆ ಕೇಳಲ್ಲ. 9 ಲಕ್ಷ ಮನೆ ಕೊಟ್ಟಿದೀವಿ. ಹೆಂಗ್ ಕಾಣಿಸ್ತಾ ಇದೆ ಮನೆಗಳು ನೀವೇ ನೋಡಿ. ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಸರ್. 9 ಲಕ್ಷಕ್ಕೆ ಈ ತರ ಮನೆ ಬಂದಿದೆ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಯಾಕಂದ್ರೆ ರಜತ್ ಸರ್ ಅವರು ಫಸ್ಟ್ ಟೈಮಿಗೆ ಒಂದ್ ಮಾತು ಹೇಳಿದ್ರು ಫಸ್ಟ್ ವಿಡಿಯೋದಲ್ಲಿ. ಸರ್ ಇನ್ನೂ ನೆನಪಿದೆ ನನ್ಗೆ. ಸೊ ನಾನ್ ಮಾತಾಡಲ್ಲ, ನಮ್ ಕೆಲ್ಸ ಮಾತಾಡತ್ತೆ ಅಂತ. ಸೊ ಅದ್ ಇನ್ನ ನೆನ್ಪಿಟ್ಕೊಂಡಿದೀನಿ ನಾನು. ಇವತ್ತೇ ನೋಡಿದಾಗ ಗೊತ್ತಾಗ್ತಾ ಇದೆ ಕೆಲ್ಸ ಮಾತಾಡ್ತಾ ಇದೆ ಸರ್. ನಮ್ಮ ರಜತ್ ಸರ್ ನಮ್ಮ ಕಂಪ್ನಿ ಡೈರೆಕ್ಟರ್, ಅವರು 2 ಮಾತಾಡ್ತಾರೆ. ಎಲ್ಲ ಸತೀಶ್ ಸರ್ ಹೇಳಿದಾರೆ ಇಲ್ಲಿವರೆಗೆ. ನಾನೇನು ಮತ್ತೆ ಹೇಳುವಂತದೇನಿಲ್ಲ. ನೀವು ಪ್ರತಿಯೊಂದು ಹಂತದಲ್ಲೂ ನೋಡಿದೀರಾ. ಅಂದ್ರೆ ಈಗ ನಾವು ಲೇಔಟ್ ಪ್ರಾರಂಭ ಮಾಡಿದ ಹಂತದಿಂದ, ಅಂದ್ರೆ ಅವಾಗ ಶುರು ಮಾಡಿದ ಹಂತದಿಂದ ಇದಾಗ್ಲೇ ಒಂದು 4ನೇ 5ನೇ ವಿಡಿಯೋ ಏನೋ ಬರೀ ಇದೊಂದೇ ಲೇಔಟ್ 5ನೇ ವಿಡಿಯೋ ಆಗಿರುತ್ತೆ. ಅಂದ್ರೆ ಒಂದು ಕಾರಣ ನೀವು ಮಾಡಿದ್ದು ಕೂಡ ಯಾವ್ಯಾವ ಹಂತದಲ್ಲಿ ಹೇಗ್ ಮಾಡ್ಕೊಂಡ್ ಬಂದ್ರು, ಜನಗಳಿಗೆ ಏನ್ ಕೊಟ್ರು ಅನ್ನೋದು ಕೂಡ ತೋರಿಸಿದೀರಾ. ನಮ್ ಸಾಕಷ್ಟು ಕೆಲಸಗಳು ಕೂಡ ಕೆಲಸನೇ ಮಾತನಾಡ್ತಾ ಇದೆ. ನೀವು ಹೇಳ್ದಂಗೆ ಸತೀಶ್ ಸರ್ ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಏನಂದ್ರೆ ನಾವು ಜಾಸ್ತಿ ಮಾತನಾಡಬಾರ್ದು, ಕೆಲಸನೇ ಮಾತಾಡ್ಬೇಕು ಅಂತ. ಅದನ್ನೇ ನಾವು ಹೇಳಿದ್ದು. ಹಾಗಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದೀವಿ. ನಮ್ ಕೈಲಾದಷ್ಟು ನಾವು ಇನ್ನೂ ಕೆಲಸ ಮುಂದುವರಿಸ್ತಾ ಹೋಗ್ತಾ ಇದೀವಿ. ಹಾಗಾಗಿ ಪ್ರಾಜೆಕ್ಟ್ ಈಗ ಹೇಳಿದ್ದು ಮತ್ತೆ ಇನ್ನು ಮುಂದೆ 2-3 ಬರುವಂತದ್ದಿದೆ. ಬರುತ್ತೆ. ಬಂದಾಗ ನಿಮ್ ಮೂಲಕನೇ ವೀಕ್ಷಕರಿಗೆ ತಲುಪಿಸೋಣ. ನಿಮಗೆ ಕಾವೇರಿ ವಾಟರ್ ಹರಿತಾನಿರ್ತವೆ. ನಿಮ್ಗೆ ಬೆಂಗಳೂರಿಂದ ನಿಮಗೆ 1 ಅವರ್ ಇಲ್ಲಿ ಇರ್ಬೋದು ಈ ಜಾಗದಲ್ಲಿ. ಸೊ ವೀಕ್ಷಕರೇ, ಈ ಲೊಕೇಶನ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು KMF ಡೈರಿ. ಸೊ ಗೆಜ್ಜಲ್ಗೆರೆ ಅಂತ ಬರುತ್ತೆ, ಮದ್ದೂರಿಂದ ಗೆಜ್ಜಲ್ಗೆರೆ. ಸೊ ಹೈವೇ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ ಈ ಮನೆಗಳು ಲೊಕೇಟೆಡ್ ಆಗಿರೋದು. ಹಾಗೆ ಇವಾಗ ಇಲ್ಲೇ ನಿಮಗೆ ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಬಂದಿದೆ. ಸೊ ಕೇವಲ 450 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ಇವಾಗ ಫಾರ್ಮ್ ಲ್ಯಾಂಡ್ ನಿಮಗೆ ಸಿಗ್ತಾ ಇರೋದು. ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್. ಸತೀಶ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ರಜಾ ಸರ್, ತುಂಬಾ ಥ್ಯಾಂಕ್ ಯು ಸರ್.